ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ DC ವರ್ಸಸ್ LSG. LSG ಅವರ ಹೋಮ್ ಕಂಡೀಷನ್ ಲಕ್ನೋದಲ್ಲಿ ನಡೀತಾ ಇರೋದು. ಲಾಸ್ಟ್ ಮ್ಯಾಚ್ DC ಮೇಲೆ LSG ಸೋತಿದ್ರು. ಕ್ರೂಷಲ್ ಆಗಿತ್ತು ಮ್ಯಾಚ್. 209 ರನ್ ಹೊಡೆದಿದ್ರು LSG ಅವರು. 6 ರನ್ ಸಹ ಡಿಫೆಂಡಿಂಗ್ ಮಾಡ್ದೇನೆ LSG ಅವರು DC ಮೇಲೆ ಸೋತಿದ್ದು. ಹಾಗೆ ಇವತ್ತು ನಡೀತಾ ಇರೋದು ರಿವೆಂಜ್ ಮ್ಯಾಚ್. ಪಕ್ಕಾ ಕ್ರೂಷಲ್ ಆಗಿ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ಈ LSG ಗ್ರೌಂಡ್ ಒಂದು ಸ್ವಲ್ಪ ಪಿಚ್ ಕಂಡೀಷನ್ ಸ್ಪಿನ್ ಟ್ರ್ಯಾಕ್ ಆಗಿರೋ ಕಾರಣ ಇವತ್ತಿನ ಮ್ಯಾಚ್ ಅಷ್ಟೊಂದು ಹೈ ಬಿಲ್ಡ್ ಆಗಿ ಹೋಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಆತರ ಕ್ರೂಷಲ್ ಆಗಿ ಮ್ಯಾಚ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಒಂದು ತಕ್ಕ ಮಟ್ಟಿಗೆ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಆಗ್ಬೋದು ಅಂತ ನನ್ನ ಪ್ರಕಾರ. ಹಾಗೆ ಈ ಲಕ್ನೋ ಪಿಚ್ ಅಲ್ಲಿ ಇಲ್ಲಿವರೆಗೂ 18 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 8 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 9 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಆಡಿರೋ 18 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ನೋ ರಿಸಲ್ಟ್ ಅಲ್ಲಿ ಇರೋದು. ಆದ್ರೆ 2 ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರು ಒಂದ್ಸಲ ಬೆಟರ್ ಅನ್ಸುತ್ತೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಬೆಟರ್ ಅನ್ಸುತ್ತೆ. ಆದ್ರೆ ಈ ಲಕ್ನೋ ಪಿಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇಲ್ಲಿ ಟಾಸ್ ಗೆದ್ದವ್ರದ್ದು ನೋಡ್ತಾ ಬಂದ್ರೆ ಯಾರು ಇಲ್ಲಿ ಟಾಸ್ ನ ಗೆದ್ದಿದಾರೋ ಅವರು 11 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ 6 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಈ ಲಕ್ನೋ ಪಿಚ್ ಅಲ್ಲಿ ಮೇನ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಯಾರು ಟಾಸ್ ನ ವಿನ್ ಆಗ್ತಾರೋ ಈ ಮ್ಯಾಚ್ ಅಲ್ಲಿ ಒಂದು 50% 25% ಮ್ಯಾಚ್ ಅವ್ರ ಕಡೆ ಇದ್ದೇ ಇರುತ್ತೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ ಅನಾಲಿಸಿಸ್ ನ ಪಕ್ಕಾ ಮಾಡಬಹುದು. ಹಾಗೆ ಇಲ್ಲಿನ ಆವರೇಜ್ ಸ್ಕೋರ್, ಈ ಲಕ್ನೋ ಪಿಚ್ ನ ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 168. ಇದು ಒಂದ್ ಸ್ವಲ್ಪ ಬೆಟರ್ ಸ್ಕೋರ್ ಲಕ್ನೋ ಪಿಚ್ ಅಲ್ಲಿ. ಆದ್ರಿಂದ ಇದು ಸ್ಪಿನ್ನರ್ಸ್ ಟ್ರ್ಯಾಕ್ ಆಗಿರೋ ಕಾರಣ ಈ ಪಿಚ್ ಅಲ್ಲಿ ಬೆಟರ್ ಆಗಿದೆ. ಹಾಗೆ ಏನಾದ್ರೂ ಫಸ್ಟ್ ಇನ್ನಿಂಗ್ಸ್ ಆಡೋರು ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 190 ಇಲ್ಲಾಂದ್ರೆ 200 ಈ ತರ ಟಾರ್ಗೆಟ್ ನ ಫಿಕ್ಸ್ ಮಾಡಿ ಬ್ಯಾಟಿಂಗ್ ನ ಆಡಿದ್ರೆ ಫಸ್ಟ್ ಇನ್ನಿಂಗ್ಸ್ ಅವರು ಪಕ್ಕಾ ಇವತ್ತಿನ ಮ್ಯಾಚ್ ನ ಡಿಫೆಂಡಿಂಗ್ ನ ಮಾಡಬಹುದು. ಹಾಗೆ LSG ಮತ್ತೆ DC ಇಲ್ಲಿವರೆಗೂ 6 ಮ್ಯಾಚಸ್ ಗಳನ್ನ ಫೇಸ್ ಟು ಫೇಸ್ ಆಡಿರೋದು. ಅದರಲ್ಲಿ LSG 3 ಮ್ಯಾಚ್ ಗಳನ್ನ ಗೆದ್ದಿದ್ರೆ, ಹಾಗೆ DC ಅವರು ಸಹ 3 ಮ್ಯಾಚ್ ಗಳನ್ನ ಗೆದ್ದಿರೋದು. ಇದನ್ನ ನೋಡ್ತಾ ಬಂದ್ರೆ ಸಿಮಿಲರ್ ಆಗಿದೆ ಸ್ಟ್ಯಾಟ್ಸ್. ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಅಂದ್ರೆ LSG ಗೆ. DC ಆಲ್ರೆಡಿ ಪಾಯಿಂಟ್ ಟೇಬಲ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅವ್ರು ಇನ್ನು ಆಡಿರೋ ಮ್ಯಾಚ್ ಗಳಲ್ಲಿ ಇನ್ನು 2-3 ಮ್ಯಾಚ್ ಗೆದ್ರೆ ಆರಾಮಾಗಿ ಅವರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಯ್ತಾರೆ. ಏನಾದ್ರೂ ಸೋತು ಅಂದ್ರೂ ಒಂದ್ ಸ್ವಲ್ಪ DC ಗೆ ಮೈನಸ್ ಪಾಯಿಂಟ್ ಹೊಡೆದೇ ಹೊಡುತ್ತೆ. ಅವರು ಪ್ಲೇ ಆಫ್ ಗೆ ಬೇಗ ಹೋಗ್ಬೇಕು ಅಂದ್ರೆ ಈ ಮ್ಯಾಚ್ ಸಹ ವೆರಿ ವೆರಿ ಇಂಪಾರ್ಟೆಂಟ್ LSG ಮೇಲೆ. ಆದ್ರೆ ರಿವೆಂಜ್ ತೀರಿಸ್ಕೋಬೇಕು ಅಂತ ಕೂತಿರೋದು ಅಂದ್ರೆ LSG ಅವರು. ಅಂತ ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ ನ ಸೋತಿರೋದು LSG ಅವರು. ಗೆಲ್ಲೋ ಅಂತ ಮ್ಯಾಚ್, ಆ ಮ್ಯಾಚ್ ರಿಷಬ್ ಪಂತ್ ಆ ಸ್ಟೆಂಪ್ ನ ಹೊಡೆದ್ಬಿಟ್ಟಿದ್ರೆ ಆರಾಮಾಗಿ ಅವತ್ತು DC ಮೇಲೆ LSG ವಿನ್ ಆಗ್ಬೋದಿತ್ತು. ಆದ್ರೆ ಇಲ್ಲಿವರೆಗೂ ಈ ರಿವೆಂಜ್ ನ ತೀರಿಸ್ಕೋಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕಾ LSG ಅವರು ಟಾರ್ಗೆಟ್ ಹೊಡಿಲಿ, ಇಲ್ಲ ಅಂದ್ರೆ ಚೇಸ್ ಡೌನ್ ಮಾಡಿ ವಿನ್ ಆಗ್ಬೇಕು. ಅದು LSG ತಲೆಲಂತೂ ಇದ್ದೇ ಇರುತ್ತೆ. ಈ ಲಕ್ನೋ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದೊಂದು ಸ್ವಲ್ಪ ಬಾಲಿಂಗ್ ಫ್ರೆಂಡ್ಲಿ ಪಿಚ್. ನಾವು ನೋಡಿರೋದೆಲ್ಲ ಆಲ್ಮೋಸ್ಟ್ ಬ್ಯಾಟಿಂಗ್ ಫೇವರಬಲ್ ಪಿಚ್. ಆದ್ರೆ ಈ ಪಿಚ್ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ, ಎಸ್ಪೆಷಲಿ ಇದೊಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕಂಡೀಷನ್. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಅಷ್ಟೊಂದು ಹೈ ಸ್ಕೋರಿಂಗ್ ಹೋಗುವಂತ ಯಾವುದೇ ಮ್ಯಾಚ್ ಗಳು ಇಲ್ಲಿ ನಡೆದಿಲ್ಲ. ಈ ಸೀಸನ್ ಅಲ್ಲಿ ಲಕ್ನೋ ಪಿಚ್ ಅಲ್ಲಿ 200+ ದಾಟಿರೋದಂದ್ರೆ ಒಂದೇ ಮ್ಯಾಚ್ ಅಲ್ಲಿ, ಅದು LSG ಅವರು 203 ನ ಹೊಡಿತಾರೆ. MI ಅವರು 191 ಗೆ ಅವತ್ತು ಸೋಲ್ತಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ 200+ ಹೊಡಿಲಿಲ್ಲ ಅಂದ್ರೂ ಸರಿ, 190 ಇಲ್ಲ 200 ಈ ತರ ಟಾರ್ಗೆಟ್ ನ ಕೊಟ್ರೆ ಪಕ್ಕ ಮ್ಯಾಚ್ ನ ಇವತ್ತು ಡಿಫೆಂಡಿಂಗ್ ಆಗ್ಬೋದು. ಆದ್ರಿಂದ ಈ ಪಿಚ್ ಕಂಡೀಷನ್ ಅಲ್ಲಿ ಒಂದು ಸ್ವಲ್ಪ ಸ್ಪೇಸರ್ಸ್ ಗಳಿಗೂ ಸಹ ಎಫೆಕ್ಟಿವ್ ಆಗಿ ಆಗುವಂತ ಕಂಡೀಷನ್. ಆದ್ರಿಂದ ಇವತ್ತು ಈ ಪಿಚ್ ಅಲ್ಲಿ ಸ್ಲೋ ರನ್ ಗಳು ಜಾಸ್ತಿ ಮಾಡಿದಾಗ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಹಾಗೆ ಬ್ಯಾಟರ್ಸ್ ಗಳಿಗೆ ಈ ಪಿಚ್ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಎಸ್ಪೆಷಲಿ ತುಂಬಾ ಸ್ಟ್ರಗಲ್ ಪಡ್ತಾರೆ. ನಾವು ಈ ಸೀಸನ್ ಅಲ್ಲಿ ಲಕ್ನೋ ಪಿಚ್ ಅಲ್ಲಿ ನೋಡಿದೀವಿ, ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಲೈನ್ ಅಪ್ ಅಲ್ವೇ ಫಸ್ಟ್ ಇನ್ನಿಂಗ್ಸ್ ಅವರು ಸ್ಟ್ರಗಲ್ ನ ಪಟ್ಟಿದ್ದಾರೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಫಸ್ಟ್ ಇನ್ನಿಂಗ್ಸ್ ಆಡೋರು ಸ್ಟ್ರಗಲ್ ಪಡ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಬ್ಯಾಟಿಂಗ್ ಕಂಡೀಷನ್ ಗೆ ಆಗೋದು ಲಕ್ನೋ ಪಿಚ್. ಆದ್ರಿಂದ ಡಿಫೆಂಡಿಂಗ್ ಕಂಡೀಷನ್ ಗೆ ಬರೋದು ಲಕ್ನೋ ಪಿಚ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಆದ್ರಿಂದ ಟಾಸ್ ಇಲ್ಲಿ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು. ಯಾರು ಟಾಸ್ ನ ವಿನ್ ಆಗ್ತಾರೋ ಆರಾಮಾಗಿ ಚೇಸ್ ಡೌನ್ ಮಾಡ್ತಾರೆ ಈ ಲಕ್ನೋ ಪಿಚ್ ಅಲ್ಲಿ. ಹಾಗೆ ಈ ಲಕ್ನೋ ಪಿಚ್ ಅಲ್ಲಿ ಈ ಸೀಸನ್ ಅಲ್ಲಿ ಇಲ್ಲಿವರೆಗೂ 4 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ 3 ಮ್ಯಾಚಸ್ ಗಳು ಚೇಸಿಂಗ್ ಆಗಿದ್ರೆ, 1 ಮ್ಯಾಚ್ ಡಿಫೆಂಡಿಂಗ್ ಆಗಿರೋದು. ಅದರಲ್ಲಿ LSG ಆಡಿರೋದು 4 ಮ್ಯಾಚಸ್ ಗಳಲ್ಲಿ 2 ಮ್ಯಾಚಸ್ ನ ಗೆದ್ದಿದ್ದಾರೆ, ಹಾಗೆ 2 ಮ್ಯಾಚಸ್ ನ ಸೋತಿದ್ದಾರೆ. ಹಾಗೆ ಇವತ್ತು ನಡೀತಾ ಇರೋದು 5ನೇ ಮ್ಯಾಚ್ LSG ಗೆ ಅವರ ಹೋಮ್ ಕಂಡೀಷನ್ ಅಲ್ಲಿ.
ಇವತ್ತು ಪಕ್ಕ LSG ಅವರು ಮ್ಯಾಚ್ ವಿನ್ ಆಗ್ಲೇಬೇಕು. ಆ ತರ ಕ್ರೂಷಲ್ ಆಗಿರೋದು. ಅವ್ರು ಏನಾದ್ರೂ ಪ್ಲೇ ಆಫ್ ಗೆ ಬರ್ಬೇಕು ಅಂದ್ರೆ ಈ ಮ್ಯಾಚ್ LSG ಗೆ ವೆರಿ ಕ್ರೂಷಲ್. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ LSG ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಮಾಡಲ್ಲ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇತ್ತೋ ಇವತ್ತಿನ ಮ್ಯಾಚ್ ಅಲ್ಲೂ ಸಹ LSG ಅವರ ಪ್ಲೇಯಿಂಗ್ ಲೆವೆನ್ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಓಪನರ್ ಆಗಿ ಆಡಮ್ ಅಕ್ರಮ್ ಮತ್ತೆ ಮಿಚೆಲ್ ಮಾರ್ಷ್ ಇವರ ಬ್ಯಾಟಿಂಗ್ ಇಂದ ಬೆಂಕಿ ಪರ್ಫಾರ್ಮೆನ್ಸ್ ಬತ್ತು ಅಂದ್ರೆ ಪಕ್ಕ LSG ಆರಾಮಾಗಿ ಚೇಸ್ ಡೌನ್ ನ ಮಾಡ್ಬೋದು. ಹಾಗೆ ಡಿಫೆಂಡಿಂಗ್ ನ ಮಾಡ್ಬೇಕು ಅಂದ್ರೆ ಇವರಿಬ್ಬರ ಬ್ಯಾಟಿಂಗ್ ಇಂದ ಏನು ಕ್ರೂಷಲ್ ರನ್ ಬರುತ್ತೋ ವೆರಿ ಇಂಪಾರ್ಟೆಂಟ್ ಆಗೋದು. ಅದಾದ ನಂತರ ಬರೋದು ಪೂರನ್ ಅಂತೂ ವೆರಿ ಟಾಪ್ ಕ್ವಾಲಿಟಿ ಬ್ಯಾಟರ್. ಈ ಸೀಸನ್ ಅಲ್ಲಿ ಬೆಂಕಿ ಬ್ಯಾಟಿಂಗ್ ಆಡ್ತಾ ಇರೋದು ಅಂದ್ರೆ ಪೂರನ್ ಬಿಟ್ರೆ ಮಿಚೆಲ್ ಮಾರ್ಷ್ ಬಿಟ್ರೆ ಪೂರನ್, ಇವರಿಬ್ರು ಆಡ್ತಾರ ಬ್ಯಾಟಿಂಗ್ ನ ನೋಡಿದ್ರೆ LSG ಅಂತೂ ಬ್ಯಾಟಿಂಗ್ ಆಡೋರು ಬೆಂಕಿ ಆಗಿದೆ. ಅದ್ರಲ್ಲೂ ಅಲ್ಲದೆ ರಿಷಬ್ ಪಂತ್ ಅವರು ಒನ್ ಡೌನ್ ಬರಬೇಕು, ಆದ್ರೆ ರಿಷಬ್ ಪಂತ್ ಅವರು ಒನ್ ಡೌನ್ ಬರ್ತಾನೆ ಇಲ್ಲ. ಅವರ ಬ್ಯಾಟಿಂಗ್ ಇಂದ ಅಷ್ಟೊಂದು ರನ್ ಬರ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು 50+ ರನ್ ಬರ್ತು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಪುಷ್ ಅಪ್ ನ ಮಾಡೇ ಮಾಡ್ತಾರೆ. ಪುರಾನ್ ಅವರು ಅದ್ದೂರಿ ಬ್ಯಾಟಿಂಗ್ ಆಡ್ತಿರೋದ್ರಿಂದ ಅವ್ರೊಂದ್ ಸ್ವಲ್ಪ ಪುಷ್ ಅಪ್ ನ ಮಾಡಿದ್ರೆ ಮಿಡಲ್ ಆರ್ಡರ್ ಅಲ್ಲಿ ರನ್ ನೋಡುವಂತ ಎಲ್ಲಾ ಕೇಪಬಿಲಿಟಿ ಇರೋದು ಪುರಾನ್ ಅವರು. ಆದ್ರಿಂದ ಅವ್ರನ್ನ ಬೇಗ ಕಳ್ಸಕ್ಕೆ ನೋಡ್ತಾರೆ. ಏನಾದ್ರೂ ಪುರಾನ್ ಅವರು ಬೇಗನೆ ಬತ್ತು ಅಂದ್ರೆ ಪಕ್ಕ ಈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಆ ತರ ಬ್ಯಾಟಿಂಗ್ ಆಡ್ತಿರೋದು ಈ ಸೀಸನ್ ಅಲ್ಲಿ. ಅದಾದ ನಂತರ ಬರೋದು ಆಯುಷ್ ಬದೋನಿ, ರಿಷಬ್ ಪಂತ್ ಇವರ ಬ್ಯಾಟಿಂಗ್ ಇಂದ ಏನಾದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರೂ ರನ್ಸ್ ಬತ್ತು ಅಂದ್ರೆ ಪಕ್ಕ LSG ಅವರು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಡಿಫರೆಂಟ್ ಆಗಿ ಕಾಣ್ತಾರೆ. LSG ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಮಾತಾಡೋದೇ ವೇಸ್ಟ್. ಆ ತರ ಈ ಸೀಸನ್ ಕಮ್ ಬ್ಯಾಕ್ ಮಾಡಿರೋದು ಬ್ಯಾಟಿಂಗ್ ಆರ್ಡರ್, ಬೌಲಿಂಗ್ ಆರ್ಡರ್ ಈ ಸೀಸನ್ ಒಂದ್ ಸ್ವಲ್ಪ ಬೆಟರ್ ಕಾಣಿಸ್ತದೆ. ಆದ್ರೆ ಆಡಿರುವಂತ 8 ಮ್ಯಾಚಸ್ ಗಳಲ್ಲಿ 5 ಮ್ಯಾಚ್ ನ ಗೆದ್ದು 3 ಮ್ಯಾಚಸ್ ಗಳನ್ನ ಸೋತಿರೋದು LSG ಅವರು. ಇನ್ನು ಇರೋದಂತ ಎಲ್ಲಾ ಮ್ಯಾಚ್ ಗಳು ಸಹ ಕ್ರೂಷಲ್ LSG ಗೆ. ನೋಡೋಣ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರಂತ. ಹಾಗೆ ಬಾಲಿಂಗ್ ಅಟ್ಯಾಕ್ ನ ನೋಡ್ತಾ ಬಂದ್ರೆ ಬಾಲಿಂಗ್ ಅಟ್ಯಾಕ್ ಅಂತೂ ಅದ್ದುರಾಗಿದೆ. ಆವಿಷ್ ಖಾನ್, ಆಕಾಶ್ ದೀಪ್, ಶಾರ್ದುಲ್ ಠಾಕೂರ್ ಇವ್ರು 3 ಜನ ಒಂದ್ ಸ್ವಲ್ಪ ಸ್ಲೋ ಓವರ್ ಅನ್ ಬಾಲ್ ಮಾಡಕ್ ಕಾರಣ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಈ ಓವರ್ ಅಲ್ಲಿ ಸ್ಟ್ರಗಲ್ ಪಡ್ತಾರೆ. ಆದ್ರೆ ಏನಾದ್ರು ಸ್ಪೀಡ್ ಬಾಲ್ ಮಾಡ್ತು ಅಂದ್ರೆ ಇವ್ರು 3 ಜನ ಒಡ್ಸ್ಕೊಳ್ಳೋದಂತೂ ಪಕ್ಕ. ಹಾಗೆ ಎಕಾನಮಿಯಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಯ್ತದೆ ಇವರ 3 ಜನದಲ್ಲಿ. ಹಾಗೆ ಸ್ಪಿನ್ನರ್ ಅಟ್ಯಾಕ್ ಅಲ್ಲಿ ರವಿ ಬಿಷ್ಣೋಯ್, ಹಾಗೆ ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೊಬ್ರನ್ನ ತಂದು ತರಬಹುದು. ಇಲ್ಲ ಅಂದ್ರೆ ಆಡಮ್ ಅಕ್ರಮ್ ಅವ್ರನ್ನೇ ಪಾರ್ಟ್ ಟೈಮ್ ಬಾಲರ್ ಆಗಿ ಆಡಿಸ್ಬೋದು. ನೋಡೋಣ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ನ ಮಾಡ್ತಾರೆ ಅಂತ. ಪ್ಲೇಯಿಂಗ್ ಲೆವೆನ್ ಇದೇ ಇರೋದು, ಸೇಮ್ ಸಿಮಿಲರ್, ಏನು ಚೇಂಜಸ್ ಮಾಡಲ್ಲ. ಏನಾದ್ರೂ ಇಂಪ್ಯಾಕ್ಟ್ ಅಲ್ಲಿ ಬೇರೆ ಪ್ಲೇಯರ್ ತಂದೆ ತರಬಹುದು LSG ಅವರು. ನೋಡೋಣ ಮಿಚೆಲ್ ಮಾರ್ಷ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದು, ಆದ್ರೆ ಅವರ ಜಾಗಕ್ಕೆ ಯಾರು ಬೇರೆ ಬರ್ತಾರೆ ಅಂತ ನೋಡೋಣ. ಹಾಗೆ DC ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ DC ಪ್ಲೇಯಿಂಗ್ ಲೆವೆನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆರಾಮಾಗಿ ಚೇಂಜಸ್ ಆಗಿತ್ತು. ಓಪನರ್ ಆಗಿ ಅಭಿಷೇಕ್ ಪೋರಲ್ ಮತ್ತೆ ಕರುಣ್ ನಾಯರ್ ಆಡ್ತಾ ಇರೋದು. ಅದಕ್ಕೂ ಮುಂಚೆ ಮ್ಯಾಕ್ಗರ್ಕ್ ಆಡ್ತಾ ಇದ್ರು, ಆದ್ರೆ ಅವರ ಬ್ಯಾಟಿಂಗ್ ಇಂದ ಈ ಸೀಸನ್ ಅಲ್ಲಿ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡ್ತಲ್ಲ. ಒಡೆ ಇಂಟೆಂಟ್ ಅಲ್ಲೇ ಬೇಗ ವಿಕೆಟ್ ನ ಕೊಟ್ಟಿ ಹೋಯ್ತಾ ಇದ್ರು. ಆದ್ರಿಂದ ಅವ್ರನ್ನ ಲಾಸ್ಟ್ ಮ್ಯಾಚ್ ಇಂದ ಅವ್ರನ್ನ ಕುಣಿಸಿರೋದು. ಅದ್ರ ಬದಲು ಕರುಣ್ ನಾಯರ್ ಅವ್ರನ್ನೇ ಓಪನರ್ ಆಗಿ ಕಳಿಸ್ತಾ ಇರೋದು DC. ಇದೊಂದು ಒಳ್ಳೆ ಡಿಸಿಷನ್, ಅಭಿಷೇಕ್ ಪೋರಲ್ ಜೊತೆಗೆ ಕರುಣ್ ನಾಯರ್ ನ ಕಳಿಸಿರೋದು. ಅದಾದ ನಂತರ ಬರೋದು KL ರಾಹುಲ್, ಸ್ಟಬ್ಸ್, ಅಕ್ಷರ್ ಪಟೇಲ್, ಅಶೋಕ ಶರ್ಮಾ ಬ್ಯಾಟಿಂಗ್ ಆಡೋದಂತೂ ಅಲ್ಟಿ ಗುರು. DC ಬ್ಯಾಟಿಂಗ್ ಆರ್ಡರ್ ಬಗ್ಗೆನೂ ಮಾತಾಡಂಗಿಲ್ಲ, LSG ಬ್ಯಾಟಿಂಗ್ ಆರ್ಡರ್ ಬಗ್ಗೆನೂ ಮಾತಾಡಂಗಿಲ್ಲ. 2 ಬ್ಯಾಟಿಂಗ್ ಆರ್ಡರ್ ಅಲ್ಲೂ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಆರ್ಡರ್ ಇರೋದು. ಹಾಗೆ ಬಾಲಿಂಗ್ ಅಟ್ಯಾಕ್ ನ ನೋಡ್ತಾ ಬಂದ್ರೆ DC ಅಂತೂ ಮೇನ್ ಬಾಲರ್ ಆಗಿ ಮಿಚೆಲ್ ಸ್ಟಾರ್ಕ್ ಗುರು ಮೇನ್ ಇಲ್ಲಿ ಇಂಪ್ಯಾಕ್ಟ್ ಆಗೋದು DC ಗೆ. ಅದಾದ ನಂತರ ಮುಖೇಶ್ ಕುಮಾರ್, ಮೋಹಿತ್ ಶರ್ಮಾ ಇವರು ಒಂದ್ ಸ್ವಲ್ಪ ಎಕಾನಮಿಯಲ್ಲಿ ಎಫೆಕ್ಟಿವ್ ಆಗಿ ಬಾಲ್ ಮಾಡೋದು, ಒಂದ್ ಸ್ವಲ್ಪ ಸ್ಲೋ ರನ್ ಬಾಲ್ ಮಾಡಕ್ ಕಾರಣ ಇವರು ಈ ಸೀಸನ್ ಒಂದ್ ಸ್ವಲ್ಪ ಎಕಾನಮಿಯಲ್ಲಿ ಇರೋದು. ಹಾಗೆ ಕುಲ್ದೀಪ್ ಯಾದವ್ ಅಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದರಲ್ಲೂ ಅಲ್ಲದೆ ಲಕ್ನೋ ಪಿಚ್ ಒಂದು ಸ್ವಲ್ಪ ಸ್ಪಿನ್ನರ್ ಟ್ರಕ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕುಲ್ದೀಪ್ ಯಾದವ್ ಒಂದು ಸ್ವಲ್ಪ ಎಕಾನಮಿಯಲ್ಲಿ ಬಾಲಿಂಗ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ವಿಕೆಟ್ ತೆಗೆಯುವಂತ ಎಲ್ಲಾ ಸಾಧ್ಯತೆಗಳು ಕುಲ್ದೀಪ್ ಅವರಿಗೆ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ 2 ಟೀಮ್ ಗಳನ್ನು ಕಂಪ್ಯಾರಿಸನ್ ಮಾಡಿದ್ರೆ ಯಾವುದೇ ಟೀಮು ಡಿಫರೆಂಟ್ ಆಗಿ ಕಾಣಿಸ್ತಲ್ಲ. 2 ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು ಹೊಂದಿರೋದು. ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಈ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ, ಈ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಆ ತರ 2 ಟೀಮ್ ಅಲ್ಲೂ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಆರ್ಡರ್ ಇರೋದು. ಹಾಗೆ ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ 2 ಟೀಮ್ಗಳು ಸಹ ಬಾಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ. ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ 180 ಇಲ್ಲ 190 ಆ ತರ ಸ್ಕೋರ್ ಒಳಗೆ ಇವತ್ತು ಟಾರ್ಗೆಟ್ ಫಿಕ್ಸ್ ಆಗುತ್ತೆ. ಅದಾದ ನಂತರ ಇವತ್ತಿನ ಪ್ರಿಡಿಕ್ಷನ್ ಗೆ ಬಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ LSG ಒಂದ ಟಾಸ್ ಚೂಸ್ ಡು ಬಾಲ್ ಫಸ್ಟ್. LSG ಅವರ ಹೋಮ್ ಕಂಡೀಷನ್ ಅಲ್ಲಿ ಟಾಸ್ ನ ವಿನ್ ಆಗಿ ಚೇಸಿಂಗ್ ನ ಮಾಡ್ತಾರೆ. ಹಾಗೆ
ಇವತ್ತಿನ ಮ್ಯಾಚ್ ವಿನ್ನಿಂಗು ಎಲ್ ಎಸ್ ಜಿ ಅವರು ಪಕ್ಕ ಇವತ್ತು ರಿವೆಂಜ್ ನ ತಗೋತಾರೆ DC ಮೇಲೆ. ಇದು ನನ್ನ ಪ್ರೆಡಿಕ್ಷನ್. ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.